ವೆಲ್ಕಮ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅರ್ಪಿತಾ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್. ಜಾಸ್ತಿ ಏನೇನಲ್ಲ, ಗೋ ಟು ಮೈ ಬ್ಲಾಗ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಹಸ್ಬೆಂಡ್ ಇಲ್ಲಿ ತಿಂತಾ ಇದ್ದಾರೆ ರೊಟ್ಟಿ ಮತ್ತು ಕೋಳಿ ಸಾರು. ಈ ಬೊಗ್ಗಿ ಒಂದು ಉಂಟಲ್ಲ, ನಮ್ಮ ಮನೆಯಲ್ಲಿ ಒಂದು ಬೊಗ್ಗಿ ಉಂಟು ಇಲ್ಲಿ ನೋಡಿ. ಈ ಬೊಗ್ಗಿಯನ್ನು ಮುಟ್ಟಿದ್ರೆ ಗುರ್ರು ಅಂತ ಮಾಡ್ತದೆ ನೋಡಿ. ಕರೆಕ್ಟ್ ಸಿಚುವೇಶನ್. ಮತ್ತೆ ಕರಿಯುದು ಕುಡು ಅಂತ ನೋಡಿ ಎಂತ ಅವಸ್ಥೆ ನಮ್ಮ ಮನೆದು ನೋಡಿ. ಇಲ್ಲಿ ಕೋಳಿ ಸಾರು, ಇನ್ನೇ ಒಂದು ಅಗೆಲಿತ್ತು, ಅದ್ರ ಕೋಳಿ ಸಾರಲ್ಲ, ಕೋಳಿ ಸುಕ್ಕ. ಈ ಬೊಗ್ಗಿ ಒಂದು ಕಾಯ್ತಾ ಉಂಟು. ಮಾಮಿ ಒಂದು ನೋಡ್ತಿದ್ದಾರೆ, ಮಗ ತಿಂತ ಇದ್ದಾನ. ಇದು ನೋಡಿ ಕುಂಭಕರ್ಣಿತಿ ನಿದ್ದೆ ತೂಗ್ತಾ ಉಂಟು. ಚಂದ ನಿದ್ದೆ ಮಾಡುದು, ತಿನ್ನುದು, ಮಲಗುದು, ನಿದ್ದೆ ಮಾಡುದು, ತಿನ್ನುದು, ಮಲಗುದು, ಅಷ್ಟೇ ಕೆಲಸ ಇದ್ರದ್ದು. ನೋಡಿ ಬೆಡ್ ಸಿಕ್ಕಿದ್ರೆ ಆಯ್ತು. ಇದು ನೋಡಿ, ಇದರ ಹೊಸ ಬೆಡ್. ಯಾರಿಗಾದ್ರೂ ಇಷ್ಟು ಫೆಸಿಲಿಟಿ ಉಂಟಾ? ನಮ್ಮ ಮನೆಯ ಬ್ರೌನಿಗೆ ಉಂಟು, ಯಾರಿಗೆ ಸಿಗ್ಲಿಕ್ಕಿಲ್ಲ ಇಂಥ ಫೆಸಿಲಿಟಿ. ಅದು ಮಾತ್ರ ಪಾಪ ಅಂತ ಅಂದ್ಕೊಳ್ಬೇಡಿ, ಇದರ ಮುಖವನ್ನು ನೋಡಿ ಅಂತೆ. ಇದು ಪಾಪವಾ? ಈಗ ಪಾಪಗಂತದೆ ಶೂಟೆ ಸುರ್ಪನಕ್ಕಿದು. ಅಬ್ಬಾ, ನಮಗೆಲ್ಲ ಎಷ್ಟು ಜೋರು ಮಾಡ್ತದೆ, ಮುಟ್ಲಿಕ್ಕೆ ಬರಲಿ. ಅದರ ದನಿಯನ್ನು ಮುಟ್ಲಿಕ್ಕೆ ಬರೋದು. ದನಿ ಯಾರು ಅಂತ ಗೊತ್ತಾಯ್ತಲ್ಲ, ನನ್ನ ಹಸ್ಬೆಂಡ್. ಅವರನ್ನು ಸ್ವಲ್ಪ ಕೂಡ ಹೀಗೆ ಮುಟ್ಟಿದ್ರುಂಟಲ್ಲ, ಅಂತ ಹೇಳ್ತದೆ ಅಂತ. ಶುಬ್ಬಿ. ಆದರೆ ನಮ್ಮ ಕ್ಯೂಟಿ ಅದಿಲ್ಲದೆ ಬೋರ್, ಇದಿಲ್ಲದೆ ಬೋರ್ ನಮಗೆ. ಒಂದು ನಿಮಿಷ ನೋಡಿ, ಜೋರು ಮಾಡ್ತಾರೆ ಈಗ. ಇದಕ್ಕೆ ಉಪದ್ರ ಮಾಡಲಿಕ್ಕೆ ತುಂಬ ಇಷ್ಟ. ಓಕೆ, ಇನ್ನು ನನಗೆ ಕೆಲಸ ಉಂಟು. ಗುಡಿಸಿ ಆಯಿತು, ಇನ್ನು ಮಾಪ್ ಮಾಡಬೇಕು, ಮತ್ತೆ ತಿನ್ನೋದು. ಮತ್ತೆ ಟೈಮು ಎಲ್ಲಿಂಟು? ಅಲ್ಲಿ ನೋಡಿ, ಟೈಮ್ 8 ಕಲಿತು ಡ್ಯೂಟಿಗೆ ಹೋಗ್ಬೇಕು. ಅಲ್ಲಿ ಸಿಗೋ ನೋಡ, ಟ್ರೈ ಮಾಡ್ತೇನೆ ಅಲ್ಲಿ ಬ್ಲಾಗ್ ಮಾಡಲಿಕ್ಕೆ. ಕಸ ಗುಡಿಸಿ ಆಯಿತು, ನೆಲ ಒರೆಸಿ ಆಯಿತು, ಇನ್ನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಲಿಕ್ಕೆ ಉಂಟು ಅಷ್ಟೇ. ಸರಿ ಫ್ರೆಂಡ್ಸ್, ಬನ್ನಿ ನಾವು ಕಿಚನ್ಗೆ ಹೋಗುವ. ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಉಂಟಲ್ಲ, ಕ್ಲೀನ್ ಮಾಡಿ ಬರುವ. ಈಗ ಕಿಚನ್ ನಮ್ಮದು ಹರಿಬರಿ ಕಿಚನ್. ಈಗ ಇದನ್ನು ಹೀಗೆ ಎಲ್ಲಾಗ ಕ್ಲೀನ್ ಮಾಡಬೇಕು. ವೆಯ್ಟ್ ಮಾಡೋಣ. ಕಿಚನ್ ಫುಲ್ ಕ್ಲೀನ್, ಆಲ್ ಕ್ಲೀನ್. ಇಲ್ಲಿ ಚಾ ಆಗ್ತಾ ಉಂಟು, ಅಲ್ಲಿ ರೊಟ್ಟಿ, ಇಲ್ಲಿ ಬೆಲ್ಲ ಹಾಕ್ಬೇಕಿನ್ನು, ಇಲ್ಲಿ ವೆಸಲ್ ಕ್ಲೀನಿಂಗ್ ಸ್ವಲ್ಪ ಇದು ಮಾಡ್ಲಿಕ್ಕೆ ಉಂಟು ಅಷ್ಟೇ. ರಪ್ಪ ಮಾಡಿ ಕಿಚನ್ ಕ್ಲೀನ್ ಮಾಡ. ಎಂತಾದ್ರೂ ಸಾಂಗ್ ಹಾಡಿಕೊಂಡು, ಯಾರಿಗೆಲ್ಲ ನೋಡ್ತೀನಿ ಸಾಂಗ್ ಹಾಕಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಯಾರಿರ್ತೀರೋ, ಸ್ಟೋರಿ ಕೇಳಿಕೊಂಡು ಕ್ಲೀನ್ ಮಾಡ್ತಾ ಜಾಲಿಯಾಗಿ, ಗೊತ್ತೇ ಆಗಲ್ಲ ಕ್ಲೀನ್ ಮಾಡೋದು ಎಂತ ಹೇಳ್ತೀವಿ. ಯಾರಿಗೆಲ್ಲ ಬ್ಲ್ಯಾಕ್ ಕಾಫಿ ಇಷ್ಟ? ನನಗಿಷ್ಟ. ಎಲ್ಲರ ಫೇವ್ರೆಟ್ ಸ್ಪಾಟ್ ಯಾವುದು? ಕಿಚನ್. ಈ ಕಿಚನಲ್ಲಿ ಎಲ್ಲ ಕ್ಲೀನಿಂಗ್ ಇದ್ರೆ ಫುಲ್ ಕ್ಲೀನಿಂಗ್ ಅಂತ. ಕಿಚನಲ್ಲಿ ಯಾವುದು ಅಯ್ಯೋ ಕ್ಲೀನಿಂಗ್ ಮಾಡಬೇಕೇ ಅಂತ
ಹಾಗೆ ನಾವು ಜಾಸ್ತಿ ಇಲ್ಲ, ನಮ್ದು ಚಿಕ್ಕ ಕಿಚನ್, ಅದರಲ್ಲಿ ಎಷ್ಟಾಗ್ತದೆ ಅಷ್ಟು ಕ್ಲಿಕ್ ಮಾಡ್ತೀವಿ ಅಷ್ಟೇ. ಇದು ಬೆಲ್ಲ ಸೂಪರ್ ಆಗಿರ್ತದೆ ನೋಡಿ, ಚೆನ್ನಾಗಿರ್ತದೆ ಇದು ಬೆಲ್ಲ. ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ತಂದದ್ದು, ರಿಲಯನ್ಸಿಂದ ಆಗಿರಬೇಕು, ರಿಲಯನ್ಸಿಂದ ತಂದದ್ದು. ಇದು ನನಗೆ ಕಾಫಿ, ಆ್ಯಕ್ಚುಲಿ ಇದು ಮಡಿಕೇರಿಯಿಂದ ಕಾಫಿ ಪುಡಿ ತಂದಿದ್ದು, ಚೆನ್ನಾಗಿರ್ತದೆ ಬ್ಲ್ಯಾಕ್ ಕಾಫಿ. ಎಲ್ಲರೂ ಟ್ರೈ ಮಾಡಿ ಬ್ಲ್ಯಾಕ್ ಕಾಫಿ ಕುಡಿಲಿಕ್ಕೆ, ಇದು ಚೆನ್ನಾಗಿರ್ತದೆ. ಎರಡರೊಟ್ಟಿಗೆಲ್ಲ ಪ್ಯೂರ್ ಚಿಕನ್ ಸುಕ್ಕ ಉಂಟು, ಪ್ಯೂರ್ ಚಿಕನ್ ಸುಕ್ಕ ಹಾಕಿ ಆಗಲ್ಲ ಕಾಂಬಿನೇಷನ್, ಆದರೂ ಚೈನಾ ಪಾಟ್ ಉಂಡತ್ತಾ, ಚೈನಾ ಪಾಟ್ಗೆ ಮೆತ್ತುಂಟು, ಒಂಚೂರು ಲೈಟಾಗಿ ಮೇಕಪ್ ರಪ್ಪ ಮಾಡು, ರಪ್ಪ ಹೋಗುವ. ಇನ್ನೊಂದು ಏನಂದರೆ, ನನ್ನದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡಲಿಕ್ಕೆ ಮರ್ತಿದ್ದೇನೆ. ಏನಂದರೆ, ನಾನು ಅರ್ಪಿತಾ, ನಾನು ನಿಮಗೆ ವ್ಲಾಗ್ಸ್ ಮತ್ತು ಟ್ರಾವೆಲಿಂಗ್ ವ್ಲಾಗ್ಸ್, ಜಾಸ್ತಿ ಟ್ರಾವೆಲಿಂಗ್ ವ್ಲಾಗ್ಸ್ ಇರ್ತದೆ, ಡೈಲಿ ವ್ಲಾಗ್ಸ್ ಬೇಕಾದರೆ, ಆ್ಯಂಡ್ ಫುಡ್, ಮೇನ್ಲಿ ಫುಡ್, ಎಲ್ರಿಗೂ ಇಷ್ಟ ಆಗುವಂಥ ಫುಡ್, ಮತ್ತು ನಿಮಗೇನು ಬೇಕು ಅದು ಟ್ರೈ ಮಾಡ್ತೇನೆ ಕೊಡಲಿಕ್ಕೆ. ಆ್ಯಂಡ್ ನನಗೆ ಸೀರಿಯಸ್ ಆಗೆಲ್ಲ ಮಾತಾಡಲಿಕ್ಕೆ ಬರಲ್ಲ, ಹೀಗೆ ಕಾಮಿಡಿಯಾಗಿ ಜಾಲಿಯಾಗಿ ಮಾತಾಡ್ತೀನಿ. ಏನೆಂತ ಹೇಳೋದು, ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ, ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನೆಂತ ಹೇಳೋದಂತ ಗೊತ್ತಿಲ್ಲ. ಈಗ 5 ಮಿನಿಟ್ಸಲ್ಲಿ ನಾನು ಹೋಗಬೇಕು, ವರ್ಕಿಂಗ್ ಪ್ಲೇಸ್ ಇದ್ದು, ಆದರೆ ನಾನು ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತೇನೆ. ಗೊತ್ತಿಲ್ಲ ಅಲ್ಲಿ ಹೇಗಿರ್ತದಂತ, ಬಟ್ ಟ್ರೈ ಆಗಿರ್ತಾರೆ. ಮತ್ತು ಫಾನ್ಸು, ಮೇಕಪ್ ಏನಿಲ್ಲ, ನಮ್ಮ ಫಾನ್ಸ್ ಪೌಡರ್ ಮತ್ತು ಯಾವುದು ಫಾನ್ಸ್ ಕ್ರೀಮ್. ಇನ್ನು ಒಂದು ಮರ್ತಿದೆ ಎಂತ ಹೇಳಿ, ವೆಲ್ಕಮ್ ಟು ಅವರ್ ಚಾನಲ್. ಓಕೆ ಗಾಯ್ಸ್, ಇನ್ನು ನಾಳೆ ಸಿಗುವ. ಫುಲ್ ಟಯರ್ಡ್ ಆಗಿದೆ, ವರ್ಕ್ ಮತ್ತು ಮನೆ ಕೆಲಸ ಫುಲ್ ಟಯರ್ಡ್ ಆಗಿದೆ. ಇನ್ನು ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಗೊತ್ತಿಲ್ಲ ಹೇಗಾಗಿದೆ ಅಂತ, ಬಟ್ ಹೋಪ್ಫುಲಿ ಚೆನ್ನಾಗಿರ್ಬೋದು ಅಂತ ಅನ್ಕೊಳ್ತೀನಿ. ನೋಡೋಣ. ಬಾಯ್, ಗುಡ್ ನೈಟ್. ಫ್ಲಾಶ್ ಬ್ಯಾಕ್. ನನ್ನ ಹಸ್ಬೆಂಡ್ ಇಲ್ಲಿ